ನಮಸ್ತೆ, ನಾನು ಡಾಕ್ಟರ್ ಗುರುಪ್ರಸಾದ್ ಕೆ ಜಿ, ಸೈಕ್ಯಾಟ್ರಿಸ್ಟ್, ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್, ಮಹೇಶ್ ಹಾಸ್ಪಿಟಲ್ ಬ್ರಹ್ಮವಾರ. ನಾನು ಇಲ್ಲಿ ಪ್ರತಿದಿನ ಸಂಜೆ 5ರಿಂದ 6 ಗಂಟೆಗೆ ಸೇವೆಗೆ OPD ಸೇವೆಗೆ ಲಭ್ಯವಿರುತ್ತೇನೆ ಹಾಗೂ ಡೈಲಿ ಇನ್ಪೇಷಂಟು ನೋಡ್ತೇವೆ. ಇವತ್ತು ನಾವು ಏನಕ್ಕೆ ಈ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀವಿ ಅಂದರೆ, ಪ್ರತಿ ವರ್ಷ ಅಕ್ಟೋಬರ್ 10ಗೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಮಾಡ್ತೀವಿ. ಆ ಹೋಲ್ ವೀಕನ್ನು ಮೆಂಟಲ್ ಹೆಲ್ತ್ ವೀಕ್ ಅವೇರ್ನೆಸ್ ಅಂತ ಮಾಡ್ತೀವಿ. ಅಂದರೆ ಈ ವಾರ ಅಥವಾ ಈ ದಿವಸದಲ್ಲಿ ಸಾಮಾನ್ಯವಾಗಿ ಕಾಣುವ ಮಾನಸಿಕ ಕಾಯಿಲೆಗಳ ಲಕ್ಷಣಗಳು, ಅದಕ್ಕೆ ಇರುವ ಸೌಲಭ್ಯಗಳು ಮತ್ತು ಅದಕ್ಕಿರುವ ಚಿಕಿತ್ಸಾ ವ್ಯವಸ್ಥೆಗಳನ್ನು ಜನರಿಗೆ ಇದು ಇನ್ಫಾರ್ಮ್ ಮಾಡ್ತೇವೆ. ಈಗ ಸಾಮಾನ್ಯವಾಗಿ ಕಂಡುಬರುವ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂದರೆ ಡಿಪ್ರೆಷನ್, ಆ್ಯಂಗ್ಸೈಟಿ ಡಿಸಾರ್ಡರ್, ಪ್ಯಾನಿಕ್ ಡಿಸಾರ್ಡರ್, ಫೋಬಿಯಾ, ಸೈಕೋಸಿಸ್, ಸ್ಕಿಜೋಫ್ರಿನಿಯಾ, ಬೈಪೋಲಾರ್ ಡಿಸಾರ್ಡರ್, ಹಾಗೂ ಇನ್ನೂ ಕಾಮನ್ ಅಂದರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದರೆ ಮದ್ಯಪಾನ ಚಟ, ಬೀಡಿ, ಸಿಗರೇಟ್, ತಂಬಾಕು ಚಟ, ಇದೆಲ್ಲ ಕಾಮನ್ ಆಗಿ ಕಂಡುಬರುವಂಥ ಸಮಸ್ಯೆಗಳು. ಮೊದಲನೇದಾಗಿ ಡಿಪ್ರೆಷನ್ನಲ್ಲಿ ಇದಕ್ಕೆ ಖಿನ್ನತೆ ಅಂತ ಹೇಳ್ತಾರೆ. ಇದಕ್ಕೆ ಕನ್ನಡದಲ್ಲಿ ಖಿನ್ನತೆ ಅಂತಾರೆ. ಇದರ ಸಿಂಪ್ಟಮ್ಸ್ ಏನಂದರೆ, ಮನುಷ್ಯನಿಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಅತಿಯಾದ ದುಃಖ ಬರೋದು ಏನೂ ಕಾರಣ ಇಲ್ಲದೆ, ಲೋನ್ಲಿನೆಸ್ ಫೀಲಿಂಗ್ ಆಗೋದು, ಅಳುವುದು, ತೀವ್ರವಾಗಿ ಅಳುವುದು ವಿನಾಕಾರಣ, ಸುಸೈಡಲ್ ಆಲತ್ಯ ಬರೋದು, ಊಟ ಕಡಿಮೆ, ನಿದ್ದೆ ಕಡಿಮೆ, ಇದೆಲ್ಲ ಸಾಮಾನ್ಯವಾಗಿ ಡಿಪ್ರೆಷನ್ನಲ್ಲಿ ಕಂಡುಬರೋ ಲಕ್ಷಣಗಳು. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಆ್ಯಂಗ್ಸೈಟಿ ಅಂದರೆ ನಾರ್ಮಲ್ ಆಗಿರ್ತಾರೆ, ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ಆತಂಕ, ಗಾಬರಿ, ಎಕ್ಸಾಮಗೆ ಒಂದು ಬೇರೆ ಬೇರೆ ಉದಾಹರಣೆ ಕೊಟ್ಟದ್ದು, ಅದಕ್ಕೆಲ್ಲ ಗಾಬರಿ ಆಗುವಂಥದ್ದು. ಇದು ಕಾಮನ್ ಆಗಿ ಕಂಡುಬರುವಂಥದ್ದು. ಇದರಲ್ಲಿ 2 ಥರ ಸಿಂಪ್ಟಮ್ಸ್ ಇರ್ತದೆ, ಫಿಸಿಕಲ್ ಹಾಗೂ ಸೈಕಾಲಜಿಕಲ್. ಕೆಲವರಿಗೆ ಏನಾಗ್ತದೆ, ಸಣ್ಣ ವಿಷಯಕ್ಕೆ ಹೆದರಿಕೆ ಆಗ್ತದೆ, ಸಾಯ್ತೇನೆ, ಏನೋ ಆಗುತ್ತೆ ಅಂತ ತಿಳ್ಕೊಳ್ತಾರೆ. ಫಿಸಿಕಲ್ ಸಿಂಪ್ಟಮ್ಸ್ ಅಂದರೆ ತೀವ್ರ ಎದೆ ಬಡಿತ, ಬಾಯಿ ಒಣಗೋದು, ಕೈ ನಡುಗೋದು, ಬೆವರುವುದು, ಇದೆಲ್ಲ ಇದರ ಲಕ್ಷಣ. ನೆಕ್ಸ್ಟ್ ಬರೋದು ಫೋಬಿಯಾ ಅಂದರೆ ಇದು ನಾರ್ಮಲ್ ಆಗಿ ಭಯ ಆಗದೆ ಇರುವಂಥದ್ದಕ್ಕೆ ಭಯ ಆಗೋದು. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಲಿಫ್ಟಲ್ಲಿ ಹೋಗಲಿಕ್ಕೆ ಭಯ ಆಗ್ತದೆ, ಇನ್ನು ಕೆಲವರಿಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದು ಭಯ, ಅದಕ್ಕೆ ಸ್ಕೂಲ್ ಫೋಬಿಯಾ ಅಂತ ಹೇಳ್ತೇವೆ. ಇದ್ರ ಹೆದರಿಕೆ ನಾರ್ಮಲ್ ಪರ್ಸನ್ನೇ ಆಗೋದಿಲ್ಲ, ಕೆಲವರಿಗೆ ಹೆದರಿಕೆ ಆಗ್ತದೆ. ಇನ್ನು ಇದಕ್ಕೆ ಇನ್ನೊಂದು ಅಂದರೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್, ಟೊಬ್ಯಾಕೋ ಅಂತ ಹೇಳ್ತೀವಿ. ಇದು ಆಲ್ಕೋಹಾಲ್ ಅಂದರೆ ವಿಪರೀತ ಕುಡಿಯೋ ಅಭ್ಯಾಸ, ಬೇರೆ ಬೇರೆ ಡ್ರಿಂಕ್ಸನ್ನು ಡೈಲಿ ಕುಡಿದಿದ್ರೆ ಆಗೋದಿಲ್ಲ. ಇದನ್ನು ಹೊರಬರಲಿಕ್ಕೆ ಟ್ರೀಟ್ಮೆಂಟ್ ಇದೆ, ಅದನ್ನು ತಗೊಳ್ಬೇಕಂತ ನಮ್ಮದು ಉದ್ದೇಶ ಇದೆ. ಹಾಗೆ ಸ್ಮೋಕಿಂಗಿಗೂ ಇದೆ, ತಂಬಾಕು, ಚೀವಿಂಗ್, ಇದೆಲ್ಲ ಪಾನ್, ಗುಟ್ಕಾ ಎಲ್ಲ ಇದೆ, ಅದರಿಂದನೂ ಹೊರಬರ್ಬೋದು ಟ್ರೀಟ್ಮೆಂಟ್ ತಗೊಂಡು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಫೋಕಸ್ ಏನಂದರೆ ಸುಸೈಡನ್ನು ಪ್ರಿವೆನ್ಷನ್ ಮಾಡಬೇಕು. ಇದೆಲ್ಲ ಈಗ ಹೇಳಿದ ಎಲ್ಲ ಕಾಯಿಲೆಗಳಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಸುಸೈಡಿದು ರಿಸ್ಕ್ ಇರ್ತದೆ. ಅದು ಮುಖ್ಯವಾಗಿ ನಾವು ಇದು ಮಾಡಬೇಕು. ಕೆಲವರಿಗೆ ಸುಸೈಡ್ ಆಲೋಚನೆ ಬರ್ತದೆ, ಕೆಲವರಿಗೆ ಸುಸೈಡ್ ಥಾಟ್ಸ್ ಬರ್ತದೆ, ಕೆಲವರು ಪ್ಲ್ಯಾನ್ ಮಾಡ್ತಾರೆ, ಕೆಲವರು ಲೆಟ್ರ್ ಬರೆದಿಡ್ತಾರೆ, ಇನ್ನು ಕೆಲವರು ಅಟೆಂಪ್ಟೇ ಮಾಡ್ತಾರೆ. ನಾನು ಒಂದು ರಿಕ್ವೆಸ್ಟ್ ಅಂದರೆ, ಯಾವುದೇ ಥರ ಸುಸೈಡಲ್ ಆಗಿದ್ದರೆ ನಮ್ಮ ಮಹೇಶ್ ಹಾಸ್ಪಿಟ್ಲಿಗೆ ಬನ್ನಿ, ನಾನಿದ್ದೇನೆ, ಇಲ್ಲಿ ಬೇರೆ ವೈದ್ಯರಿದ್ದಾರೆ, ಎಮರ್ಜೆನ್ಸಿ 24/7 ಸೇವೆ ಅವೈಲೇಬಲ್ ಇದೆ, OPDನೂ ಇದೆ, IPDನೂ ಇದೆ. ಎನಿ ಟೈಮ್ ಬಂದರೆ ನಾವು ಹೆಲ್ಪ್ ಮಾಡ್ಬೋದು ನಿಮಗೆ. ಇನ್ನು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರೋದಂದರೆ ADHD, ಕಾಂಡಕ್ಟ್ ಡಿಸಾರ್ಡರ್, ಮೆಂಟಲ್ ರಿಟಾರ್ಡೇಷನ್ ಮತ್ತು ಎಕ್ಸಾಮ್ ಫೋಬಿಯಾ ಆಟ. ಕಾಂಡಕ್ಟ್ ಡಿಸಾರ್ಡರ್ ಅಂದರೆ ಮಕ್ಕಳು ವಿಪರೀತ ತಂಟೆ ಮಾಡೋದು, ಯಾರು ಹೇಳಿದ್ದು ಮನೇಲೂ ಕೇಳೋದಿಲ್ಲ, ಸ್ಕೂಲಲ್ಲೂ ಕೇಳೋದಿಲ್ಲ. ಇನ್ನೊಂದು ADHD ಅಂತ ಹೇಳ್ತೇವೆ. ಅದರ ಫುಲ್ ಫಾರ್ಮ್ ಏನಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಇದರಲ್ಲಿ ತುಂಬ ತಂಟೆತನ, ಒಂದು ಕಡೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಯಾವುದರಲ್ಲೂ ಸ್ಟಡೀಸ್ ಮೇಲೆ ಟೀಚರ್ ಹೇಳಿ ಫೋಕಸ್ ಮಾಡೋದಿಲ್ಲ, ಹಾಗೆ ಸಿಟ್ಟು ಜಾಸ್ತಿ, ತುಂಬ ಓಡಾಡೋದು, ಬೇರೆ ಮಕ್ಕಳಿಗಿಂತ ಜಾಸ್ತಿ ಚುರುಕು. ಇದು ಒಂದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ. ಇದಕ್ಕೆ ADHD ಅಂತ ಹೇಳ್ತೇವೆ. ಇನ್ನೊಂದು ಮೆಂಟಲ್ ರಿಟಾರ್ಡೇಷನ್, ಇದಕ್ಕೆ ಬುದ್ಧಿಮಾಂದ್ಯ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದರಲ್ಲೂ ಬೇರೆ ಬೇರೆ ಇದೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಪ್ರೊಫೌಂಡ್ ಅಂತ ಹೇಳ್ತೇವೆ. ಅದು ಮಕ್ಕಳ IQ ಮೇಲೆ ಇದಕ್ಕೆ ಕ್ಲಾಸಿಫೈ ಮಾಡೋದು. ಬುದ್ಧಿಮಾಂದ್ಯ ಅಂದರೆ ಎಲ್ಲರಿಗೂ ಗೊತ್ತು, ಇದು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಕ್ವಾಲಿಟಿ ಆಫ್ ಲೈಫ್ ಆಫ್ ದ ಪೇಷಂಟನ್ನು ಇಂಪ್ರೂವ್ ಮಾಡ್ಬೋದು. ಅಂದರೆ ಅವ್ರು ನಿದ್ದೆ ಮಾಡೋದಿಲ್ಲ, ಅಥವಾ ಬೆಡ್ಡಲ್ಲಿ ಮೂತ್ರ ಮಾಡ್ತಾರೆ, ಒಬ್ಬರೇ ಎಲ್ಲಿ ಹೋಗೋದಿಲ್ಲ, ಅದನ್ನೆಲ್ಲ ಇಂಪ್ರೂವ್ ಮಾಡ್ಬೋದು. ಅವರ ಇಂಡಿಪೆಂಡೆಂಟಾಗಿ ಬದುಕಲಿಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಕಂಪ್ಲೀಟ್ ಗುಣ ಮಾಡೋದು ತುಂಬ ಕಷ್ಟ. ಇನ್ನು ಬೇರೆ ಬೇರೆ ಸಮಸ್ಯೆ ಇದೆ, ಸ್ಟ್ಯಾಮರಿಂಗ್ ಇದೆ, ಎಕ್ಸಾಮ್ ಫೋಬಿಯಾ ಇದೆ. ಇದಕ್ಕೆಲ್ಲದೂ ನಮ್ಮ ಹಾಸ್ಪಿಟ್ಲಲ್ಲಿ ಅಥವಾ ನಮ್ಮ ಹತ್ರ ಬಂದರೆ ಚಿಕಿತ್ಸೆ ಇದೆ. ಈಗ ನಾವು ನಮ್ಮ ಮೆಂಟಲ್ ಹೆಲ್ತನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು, ಸಾಮಾನ್ಯ ಜನರು ಹಾಗೂ ಪೇಷಂಟ್ಗಳಿಗೆ ಇದು ಒಂದು ಕಾಮನ್ ಸಲಹೆ ಅಂತ ಕೊಡ್ತೇವೆ ನಾವು.
ಫಾರ್ ಎಕ್ಸಾಂಪಲ್ ಡೈಲಿ ಎಕ್ಸಸೈಸ್ ಮಾಡಬೇಕು, ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ವಾಕಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಯಾವ ಇಲ್ಲಾಂದ್ರೆ ಮನೇಲಿ ಸಿಂಪಲ್ ವಾಕಿಂಗು ಆಗುತ್ತೆ. ಇನ್ನು ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡಬೇಕು, ಟೈಮ್ ಟು ಟೈಮ್ ಸ್ಲೀಪ್ ಪ್ಯಾಟರ್ನ್ ಮೇಂಟೈನ್ ಮಾಡಬೇಕು. ಅಂದರೆ ಒಂದೇ ಟೈಮಿಗೆ ಬೆಡ್ಡಿಗೆ ಹೋಗ್ಬೇಕು, ಒಂದೇ ಟೈಮಿಗೆ ಬೆಡ್ಡಿಂದ ಬರಬೇಕು, ಹೇಳ್ಬೇಕು. ಹಾಗೆ ಇನ್ನೂ ಬೇರೆ ಅಂದರೆ ಸೋಷಲ್ ಕಾಂಟ್ಯಾಕ್ಟ್ಸನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆದಷ್ಟು ಲೋನ್ಲಿನೆಸ್ಸನ್ನು ಅವಾಯ್ಡ್ ಮಾಡಬೇಕು. ತುಂಬ ಸೋಷಿಯಲ್ ಮೀಡಿಯಾ, ಮೊಬೈಲ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಫ್ರೆಂಡ್ ಸರ್ಕಲ್ ಅನ್ನು ಮೇಂಟೈನ್ ಮಾಡಿದರೆ ಒಳ್ಳೆಯದು ತುಂಬ.